ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಓಕೆ, ಇವತ್ತಿನ ರೆಸಿಪಿ ಏನಂದರೆ ಚಿಕನ್ ಮೋಮೋಸು ಯಾವ ಥರ ಮಾಡೋದಂತ. ನಮಗೆ ಡಿನ್ನರಿಗೋ ಅಥವಾ ಸ್ನ್ಯಾಕ್ಸ್ ಆಗಿ ಟೀ ಟೈಮಲ್ಲಿ ಬ್ರೇಕ್ಫಾಸ್ಟಿಗೂ ಮಾಡಿ ತಿನ್ಬೋದಾದ ಒಂದು ಸಿಂಪಲ್ ಆಗಿರೋ ಚಿಕನ್ ಮೋಮೋಸ್ ಯಾವ ಥರ ಮಾಡೋದಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಯಾವ ಥರ ಮಾಡೋದಂತ ನೋಡೋಣ. ಅದಕ್ಕಾಗಿ ನಾನಿಲ್ಲಿ 1 ಕಪ್ಪಷ್ಟು ಮೈದಾ ತಗೊಂಡಿದ್ದೀನಿ, 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ, ರುಚಿಗೆ ಬೇಕಾದಷ್ಟು ಉಪ್ಪು, 2 ಟೇಬಲ್ ಸ್ಪೂನು ಆಯಿಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಹಿಟ್ಟನ್ನು ಕಲಿಸ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ನಾವು ಹಿಟ್ಟನ್ನು ಕಲಿಸ್ಬಿಡೋಣ. ಚಪಾತಿಗೆ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ಮಾಡಿದ್ರಾಯಿತು. ನಿಮಗೆ ಬೇಕಿದ್ದರೆ ಬರೀ ಮೈದಾದಲ್ಲಿ ಕೂಡ ಮಾಡ್ಬೋದು ಅಥವಾ ಬರೀ ಗೋಧಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು. ಇವಾಗ ಈ ಥರ ನಾವು ಡೋವನ್ನು ರೆಡಿ ಮಾಡಿ ಆಯಿತು. ಮೇಲ್ಗಡೆ ಸ್ವಲ್ಪ ಆಯಿಲನ್ನು ಹಾಕಿ 1 ಅವರ್ ಅಥವಾ 1 ಗಂಟೆ ಅಥವಾ 2 ಗಂಟೆ ನಾವು ಅದನ್ನು ಸೈಡಲ್ಲಿ ಇಡೋಣ. ಆವಾಗ ಸಾಫ್ಟಾಗಿ ನಮಗೆ ಬರ್ತದೆ. ಸೊ ಆದ ನಂತರ ನಾನಿಲ್ಲಿ ಚಿಕನ್ ಅದಕ್ಕೆ ಫಿಲ್ಲಿಂಗ್ ಬೇಕಲ್ವ, ಅದನ್ನು ಯಾವ ಥರ ಮಾಡೋದಂತ ನೋಡೋಣ. ಅದಕ್ಕಾಗಿ ನಾನು 200 ಗ್ರಾಮಷ್ಟು ಚಿಕನನ್ನು ಅರಿಶಿನ ಹುಡಿ ಮತ್ತು ಉಪ್ಪನ್ನು ಹಾಕಿ ಬೇಯಿಸಿ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡಿದ್ದೀನಿ. ಆದ ನಂತರ 2 ಆನಿಯನ್, 1 ಟೊಮೆಟೊ, ಸ್ವಲ್ಪ ಕ್ಯಾಬೇಜ್, ಅರ್ಧ ಕ್ಯಾಪ್ಸಿಕಮ್ ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಇಷ್ಟನ್ನು ಸಣ್ಣದಾಗಿ ಹಚ್ಚಿ ತಗೊಂಡಿದ್ದೀನಿ. ಆದ ನಂತರ ಇದಕ್ಕೆ ನಾನು ಧನಿಯಾ ಹುಡಿ, ಹಾಗೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನಷ್ಟು ನಾನು 1 2 3 ಮಸಾಲ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್, ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಉಪ್ಪು ಹಾಕುವಾಗ ನೋಡಿಕೊಂಡು ಹಾಕಬೇಕು, ಯಾಕೆಂದರೆ 1 2 3 ಮಸಾಲಲ್ಲಿ ಕೂಡ ಉಪ್ಪು ಇರ್ತದೆ. ಹಾಗೆಯೇ ಚಿಕನ್ ಬೇಯಿಸುವಾಗ ನಾವು ಉಪ್ಪನ್ನು ಹಾಕಿರ್ತೀವಿ. ಫಿಲ್ಲಿಂಗ್ ಇವಾಗ ರೆಡಿ ಆಯಿತು. ಸೊ ಅದನ್ನು ಸೈಡಲ್ಲಿಟ್ಟು ಮೋಮೋಸ್ಗೆ ಬೇಕಾದ ಶೇಜ್ವಾನ್ ಸಾಸ್ ಯಾವ ಥರ ಮಾಡೋದಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾನಿಲ್ಲಿ 3 ಟೊಮೆಟೊ, 4 ರಿಂದ 5 ಬಾಡಿಗೆ ಮೆಣಸು ತಗೊಂಡು ಅದನ್ನು ಚೆಂದ ಬೇಯಿಸಿಟ್ಟಿದ್ದೇನೆ. ಕುದಿ ಬರಬೇಕು, ಚೆಂದ ಬಾಯ್ಲ್ ಆಗಿ ಅದು ಚೆಂದ ಬೆಂದು ಟೊಮೆಟೊದು ಸಿಪ್ಪೆ ಹೋಗಬೇಕು, ಆ ಥರ ಬೇಯಬೇಕು. ಹಣ್ಣಾಗಿರುವ ಟೊಮೆಟೊವನ್ನು ತೆಗೀರಿ. ಕಾಯಿ ಇದ್ದರೆ ಸ್ವಲ್ಪ ಸಿಪ್ಪೆ ತೆಗಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇವಾಗ ನಾವು ಹಿಟ್ಟನ್ನು ಲಟ್ಟಿಸಬೇಕು. ಇವಾಗ ಹಿಟ್ಟು ತುಂಬಾ ಸಾಫ್ಟಾಗಿ ಬಂದಿದೆ. ಅದನ್ನು ನಾನು ಸಣ್ಣ ಬಾಲ್ ಥರ ಶೇಪ್ ಮಾಡಿ ಲಟ್ಟಿಸ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಒಂದು ಬಾಲ್ ಥರ ದೊಡ್ಡ ಉಂಡೆ ತಗೊಂಡು ಅದನ್ನು ದೊಡ್ಡದಾಗಿ ಲಟ್ಟಿಸಿ ಮುಚ್ಚಲುಂಟಲ್ಲ, ಲಿಡ್ ಉಂಟಲ್ವ ಕಂಟೈನರ್ದು, ಅದರಲ್ಲಿ ನಿಮಗೆ ಕಟ್ ಮಾಡ್ಬೋದು ಶೇಪ್ ಮಾಡಿ. ನಾನಿವಾಗ ಒಂದೊಂದೇ ಥರ ಈ ಥರ ಲಟ್ಟಿಸ್ತಾ ಇದ್ದೇನೆ. ಬೇಕಿದ್ರೆ ನಿಮಗೆ ಅದು ಆಗ್ತದೆ ಅಂತ ಇದ್ದರೆ ಮೈದಾ ಹುಡಿಯ ಅಥವಾ ಗೋಧಿ ಹುಡಿಯನ್ನು ಹಾಕ್ಬೋದು. ಇವಾಗ ನೋಡಿ ಈ ಥರ ತೆಳುವಾಗಿ ಶೇಪಾಗಿ ನಾನು ರೌಂಡ್ ಶೇಪಲ್ಲಿ ನಾನು ಇದನ್ನು ಲಟ್ಟಿಸಿದೆ. ಆದ ನಂತರ ಇದಕ್ಕೆ ನಾವು ಫಿಲ್ಲಿಂಗನ್ನು ಹಾಕಬೇಕು. ಫಿಲ್ಲಿಂಗ್ ಯಾವ ಥರ ಬೇಕೋ ಆ ಥರ ನೀವು ಅದನ್ನು ಹಾಕಿ ನಾನು ಈ ಥರ ಫೋಲ್ಡ್ ಮಾಡ್ತಾ ಇದ್ದೇನೆ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿ. ನಾನು ತುಂಬ ಈಸಿ ಅಂತ ಆಗಲಿ ಅಂತ ಈ ಥರ ಮಾಡ್ತಾ ಇದ್ದೇನೆ. ಟೈಮ್ ಕೂಡ ಆಗಿತ್ತು, ಅದಕ್ಕಾಗಿ ನಾನು ಜಾಸ್ತಿ ಡಿಸೈನ್ ಥರ ಮಾಡಲಿಕ್ಕೇನು ಹೋಗಲಿಲ್ಲ. ಬೇಗ ಒಮ್ಮೆ ಆಗಲಿ ಅಂತ ಈ ಥರ ಮಾಡ್ತಾ ಇದ್ದೇನೆ. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಬೋದು. ಬಾಕಿದ್ದದನ್ನೆಲ್ಲ ಇದೇ ಥರ ಮಾಡಿ ನಾವು ಬೇಯಿಸ್ಲಿಕ್ಕೆ ಇಡಬೇಕು. ಅದಕ್ಕಾಗಿ ನಾನಿಲ್ಲಿ ಸ್ಟೀಮರ್ ತಗೊಂಡಿದ್ದೀನಿ. ಇಡ್ಲಿ ಮಾಡುವ ಪಾತ್ರೆ ಇರ್ತದಲ್ವ, ಅದರಲ್ಲಿ ನಾನು ಮಾಡ್ತಾಯಿದ್ದೇನೆ. ಅದಕ್ಕೆ ಸ್ವಲ್ಪ ಕೆಳಗಡೆ ನೀರನ್ನು ಹಾಕಿ ಮೇಲ್ಗಡೆ ಅದರದ್ದು ಸ್ಟೀಮರ್ ಪ್ಲೇಟ್ ಬರ್ತದೆ ಅದನ್ನು ಹಾಕಿ ಆಯಿಲ್ ಹಾಕಿದ್ದು ಕವರ್ ಇತ್ತು, ಅದರಲ್ಲಿ ಸ್ವಲ್ಪ ಆಯಿಲ್ ಇರ್ತದಲ್ವ, ಅದನ್ನೇ ಕಟ್ ಮಾಡಿ ಅದರೊಳಗಡೆ ಹಾಕಿ ನಾನು ಮೋಮೋಸನ್ನು ಹಾಕಿ ಬೇಯಿಸ್ತಾ ಇದ್ದೇನೆ. ಸ್ಟೀಮ್ ಮಾಡ್ತಾ ಇದ್ದೇನೆ. 10 ನಿಮಿಷ ಆದರೆ ಸಾಕು. 10 ನಿಮಿಷದಲ್ಲೇ ಕರೆಕ್ಟಾಗಿ ಬೆಂದು ಬರ್ತದೆ. ಇದು ನಾನು ನಿಮಗೆ ಇನ್ನೊಂದು ಶೇಪ್ ತೋರಿಸ್ತಾ ಇರೋದು. ಈ ಥರನೂ ಮಾಡ್ಬೋದು, ಅಲ್ಲಾಂದರೆ ಫ್ಲವರ್ ಥರ ಕೂಡ ಮಾಡ್ಬೋದು. ಯಾವ ಥರ ಬೇಕು ಆ ಥರ ಮಾಡ್ಬೋದು. ಇವಾಗ ನಮಗೆ ಸ್ಟೀಮ್ ಆಗಿ ಸಿಕ್ತು ನಮ್ಮದು ಮೋಮೋಸು. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಕೂಡ ಇದೆ. ಗೋಧಿ ಅಂದರೆ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ತನಕ ಇಟ್ಟರು ಕೂಡ ಇದು ನಾನು ನೈಟ್ ಮಾಡ್ತಾ ಇರೋದು, ಏನು ಹಾಡಾಗಲ್ಲ. ಯಾಕೆಂದರೆ ನಾವಿದು ಗೋಧಿ ಕೂಡ ಮಿಕ್ಸ್ ಮಾಡಿದ್ವಲ್ಲ, ಹಾಗೆ ಬರೀ ಗೋಧಿಯಲ್ಲಿ ಮಾಡಿದರೆ ಹೆಲ್ದಿಯಾಗಿರ್ತದೆ. ಸೊ ಇವಾಗ ನಮ್ಮದು
ಚಟ್ನಿ ಮಾಡಬೇಕಲ್ವ, ಅದಕ್ಕೆ ಇದು ಸಪ್ಪೆ ಆಗಲಿಕ್ಕೆ ಬಿಟ್ಟಿದೆ ಬಾಯ್ಲ್ ಮಾಡಿ. ಇವಾಗ ಕರೆಕ್ಟಾಗಿ ತಣ್ಣಗೆ ಆಗಿ ಬಂದಿದೆ. ಅದರ ಸಿಪ್ಪೆಯನ್ನು ತೆಗೆದು ನಾನು ಚಿಲ್ಲಿ ಕೂಡ ಹಾಕಿ ಅದಕ್ಕೆ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಆವಾಗ ಸಾಲ್ಟ್ ಏನು ಹಾಕಲಿಲ್ಲ, ಬರೀ ಪೇಸ್ಟ್ ಮಾಡಿ ತಗೊಂಡಿದ್ದೀನಿ. ಅದ ನಂತರ ಇದನ್ನು ನಾವು ಒಂದು ಕಡೆ ಇಟ್ಟು ಇವಾಗ ಒಂದು ಬನಾಲಿಗೆ ನಾವು 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿ ಅದು ಬಿಸಿಯಾದ ನಂತರ ಸಣ್ಣದಾಗಿ ಹಚ್ಚಿರುವ ಗಾರ್ಲಿಕ್ ಉಂಟಲ್ವ, ಬೆಳ್ಳುಳ್ಳಿ, ಅದನ್ನು ನಾವು ಹಾಕಬೇಕು. ನಾನಿಲ್ಲಿ ಒಂದು 2-3 ಬೆಳ್ಳುಳ್ಳಿ ದೊಡ್ಡ ಸೈಜಲ್ಲಿ ತಗೊಂಡು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಫ್ರೈ ಮಾಡ್ತಾ ಇದ್ದೇನೆ. ಅದ ನಂತರ ನಾವು ರುಬ್ಬಿಟ್ಟ ಮಸಾಲೆ ಏನುಂಟು ಟೊಮೆಟೊ ಪೇಸ್ಟ್ ಉಂಟಲ್ವ, ಅದನ್ನು ಇದಕ್ಕೇ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ, ನೀರು ಎಷ್ಟು ಬೇಕು ಅಷ್ಟು ಹಾಕಿ ನಿಮಗೆ, ಅಷ್ಟನ್ನು ಹಾಕಿ ನಾವು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ. ಮತ್ತು ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೇನೆ, ಫ್ರಿಜ್ಜಲ್ಲಿ ತೆಗೆದಿಡೋಣ ಅಂತ ಹೇಳಿ. ಆದಮೇಲೆ ನಾವು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಸಕ್ಕರೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗ್ತದೆ ಈ ಒಂದು ಸಾಸು. ಬೇಕಿದ್ರೆ ನಿಮಗೆ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಬೋದು. ನಾನು ಅದನ್ನು ಮೊದಲಿಗೆ ಒಮ್ಮೆ ಮಾಡಿದ್ದೆ ನಾನು, ಅದನ್ನು ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಅದ ನಂತರ 1-2 ಟೇಬಲ್ ಸ್ಪೂನ್ ಅಷ್ಟು ನಾವು ಚಿಲ್ಲಿ ಪೌಡ್ರ್ ಹಾಕ್ಬೋದು. ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್, 2 ಟೇಬಲ್ ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ ಮತ್ತು 1-2 ಟೇಬಲ್ ಸ್ಪೂನ್ ಅಷ್ಟು ಶೇಜ್ವಾನ್ ಸಾಸ್ ಇದ್ದರೆ ನಿಮಗೆ ಚಿಲ್ಲಿ ಸಾಸ್ ಕೂಡ ಹಾಕ್ಬೋದು. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಹಾಕಲಿಲ್ಲ. ಸೊ ಅದ ನಂತರ 1/4 ಕಪ್ಪಷ್ಟು ವೆನಿಗರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಇದು ಇವಾಗಲೇ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಟೇಸ್ಟಿ ಆಗ್ತದೆ ಇದೊಂದು ಚಟ್ನಿ. ಆದ ನಂತರ ನಾವು ಮೇಲ್ಗಡೆ ಕಸೂರಿ ಮೇಥಿ ಉಂಟಲ್ವ, ಅದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಇವಾಗ ನಮಗೆ ರುಚಿಯಾದ ಟೇಸ್ಟಿಯಾಗಿರೋ ಒಂದು ಶೇಜ್ವಾನ್ ಸಾಸು ರೆಡಿ ಆಯಿತು. ಹಾಗೆ ನಮ್ಮ ಮೋಮೋಸ್ ಕೂಡ ರೆಡಿಯಾಗಿ ಸಿಕ್ತು. ಟೇಸ್ಟಿಯಾಗಿರುವ ಮೋಮೋಸ್ ಮತ್ತು ಶೇಜ್ವಾನ್ ಸಾಸ್ ಇಲ್ಲಿ ರೆಡಿ ಆಯಿತು. ಇದನ್ನು ನೀವು ಮಾಡಲಿಕ್ಕೆ ಮರಿಬೇಡಿ, ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡಿದ್ದೀನಿ ನಾನು, ತುಂಬ ಕಷ್ಟ ಏನಿಲ್ಲ ಮಾಡಲಿಕ್ಕೆ, ಈಸಿಯಾಗಿ. ಫಸ್ಟ್ ಟೈಮ್ ಟ್ರೈ ಮಾಡೋದಾದರೂ ಕೂಡ ಫ್ಲಾಪ್ ಆಗೋಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ. ನೆಕ್ಸ್ಟ್ ಒಂದು ಒಳ್ಳೆ ರೆಸಿಪಿಯಾಗಿ ನಿಮ್ಮ ಮುಂದೆ ಸಿಗುವವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.